ಇನ್ನು ಮುಂದೆ ಹಣದ ಬದಲಿಗೆ ಜನರಿಗೆ ಸಿಗಲಿದೆ 5 ಕೆಜಿ ಅಕ್ಕಿ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದ್ದಂತ ಅಕ್ಕಿಯನ್ನು ನೀಡಲಿಕ್ಕೆ ಸರ್ಕಾರ ಈಗ ಬದ್ಧವಾಗಿದೆ. ಇದರ ಮೊದಲ ಹೆಜ್ಜೆಯಾಗಿ ಈಗ ಏನು 5 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿಗೆ ಹಣವನ್ನು ನೀಡ್ತಾ ಇತ್ತು. ಇನ್ನು ಮುಂದಕ್ಕೆ 5 ಕೆಜಿ ಹಣದ ಬದಲಾಗಿ ಅಕ್ಕಿಯನ್ನೇ ನೀಡಲಿಕ್ಕೆ ನಿರ್ಧರಿಸಲಾಗಿದೆ. ಫೆಬ್ರವರಿ ಸೇರಿ ಮಾರ್ಚ್ ತಿಂಗಳಲ್ಲಿ ಅಕ್ಕಿ ನೀಡೋಕೆ ತೀರ್ಮಾನವನ್ನು ಮಾಡಿದ್ದೇವೆ. ಶಿವಮೊಗ್ಗದಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 2.10 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನೀಡಲು ನಿರ್ಧಾರ ಮಾಡಿದ್ದೇವೆ. ಅಕ್ಕಿ ನೀಡುವ ಬಗ್ಗೆ KH ಮುನಿಯಪ್ಪರಿಂದಲೇ ಮಾಹಿತಿ ಹೊರಬಿದ್ದಿದೆ. ನೇರವಾಗಿ ಇಷ್ಟು ದಿನಗಳ ಕಾಲ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 5 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿಯ ಬದಲಿಗೆ ಹಣವನ್ನು ನೀಡ್ತಾ ಇತ್ತು. ಈಗ ಹಣದ ಬದಲಿಗೆ ಇನ್ನು 5 ಕೆಜಿ ಅಕ್ಕಿ ಅರ್ಥಾತ್ 5+5 ಒಟ್ಟು 10 ಕೆಜಿ ಅಕ್ಕಿಯನ್ನು ನೀಡಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಇದರ ಬಗ್ಗೆ ಮಾಹಿತಿಯನ್ನು ಖುದ್ದು ಆಹಾರ ಸಚಿವ KH ಮುನಿಯಪ್ಪ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ಫೆಬ್ರವರಿ ತಿಂಗಳಿಂದಲೇ ಈ ನೀತಿ ಜಾರಿ ಬರಲಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೀರ್ಮಾನ ತೆಗೆದುಕೊಂಡಿದ್ದೀವಿ. ಫೆಬ್ರವರಿಯಿಂದನೇ ಇನ್ನು 5 ಕೆಜಿ ಅಕ್ಕಿಯನ್ನು ಕೊಡುವಂಥದ್ದು. ಸುಮಾರು ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ನು ಅಕ್ಕಿ ಬೇಕಾಗ್ತದೆ. ಈಗಾಗಲೇ ಹಣ ಸಂದಾಯ ಮಾಡಿದ್ದೀವಿ. ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ನನ್ನು ಬಿಲೋ ಪಾವರ್ಟಿ ಲೈನು ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೀವಿ. ಮಾರ್ಚಿಯಲ್ಲಿ 2 ತಿಂಗಳು ಕೊಡಬೇಕಾಗ್ತದೆ. ಯಾಕಂದರೆ ಸ್ವಲ್ಪ ತಡ ಆಯಿತು ತೀರ್ಮಾನ ತೆಗೆದುಕೊಳ್ಳೋದು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ತಕ್ಷಣ ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ BPL ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡ್ ಕೊಡಬೇಕು ಅಂತ ಅದರಂತೆ ಇವತ್ತು ಜಾರಿ ಮಾಡಿದ್ದೀವಿ. ಪ್ರತ್ಯೇಕ ಮುಂದಿನ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಜಾರಿ ಮಾಡಿದ್ರಿಂದ ಫೆಬ್ರವರಿ ತಿಂಗಳದ್ದು ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಏನಂತ ಪ್ರತಿ ತಿಂಗಳು ಕೂಡ ನಾವು 5 ಕೆಜಿ ಕೌಂಟ್ರಿ ಅಕ್ಕಿಯನ್ನು ಕೊಡುವಂಥ ನಿರ್ಣಯವನ್ನು ಮಾಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.